ನೋಡಿ ಸ್ನೇಹಿತರೆ, ಟೈಮು 7 ಗಂಟೆ ಆಗೈತಿ. ಇವಾಗ ವ್ಲಾಗ್ ಚಾಲು ಮಾಡಾಕತ್ತೀನಿ. ಆ ಕಡೆ ಸ್ವಲ್ಪ ಹೊರಗೆ ತೋರ್ಸಮ್ಮ. ಫುಲ್ ಕತ್ಲ ಆಗೈತೆ ನೋಡ್ರಿ. ಹಾಯ್ ನಾನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಏನು ಅಕ್ಕ ಇಷ್ಟು ಬಿಜಿ ಆಗಿಬಿಟ್ಟಾಳ, ರಾತ್ರಿ 7 ಗಂಟೆ ವಿಡಿಯೋ ಮಾಡಾಕತ್ತಾಳ ಅಂತ ಅನ್ಕೋತಿರ್ಬೇಕು. ನಾನು ಇನ್ನೊಂದು ವಿಡಿಯೋ ಶೇರ್ ಮಾಡಿದ್ದೀನಿ ಇವಾಗ. ಇದೆಲ್ಲ ನನ್ನ ಒಂದು ತಾಸಿನ ಪೂಜೆದ ಮಾತು ನೋಡಿ. ನಾನು ಸುಳ್ಳಾಕಾಗಲ್ಲ, ಯಾವುದೂ ಹೇಳಾಕತ್ತಿಲ್ಲ. ನಿನ್ನೆ ರಾತ್ರಿ ಪೂಜೆ ಮಾಡಿದ್ದು ಇವತ್ತು ರಿಸಲ್ಟ್ ಕೊಟ್ಟೈತೆ. ಇವತ್ತು ಚಂದ ಪುರ್ಸತ್ತಿಲ್ಲ ಸ್ನೇಹಿತರೆ, ಚಂದ ನಾನು ಒಂದಿಷ್ಟು ಉಣ್ಣಾಕು ಪುರ್ಸತ್ತಿಲ್ಲ. ಅಷ್ಟೆಲ್ಲ ಕೆಲಸ ಆಗಿದೆ. ಇವಾಗ ಬಟ್ಟೆ ಎಲ್ಲ ಇಷ್ಟೆಲ್ಲ ಮೆಂಟು ಬಿಡೋದು, ಇಷ್ಟೆಲ್ಲ ಹಾಕಿಡ್ಬೇಕು, ಅಡುಗೆ ಮಾಡಬೇಕು ನೋಡಿ. ಮೆಂಟು ಶ್ರಾವಣ್ ಕುಮಾರ್ ಏನು ಮಾಡಕತ್ತ ನೋಡಿ. ಮಕ್ಕಳ ಬಗ್ಗೆ ಮತ್ತು ಶ್ರಾವಣ್ ಕುಮಾರ್ ಬಗ್ಗೆ ಇಲ್ಲದ ಅಂತ ಮತ್ತೆ ನೋಡಿ. ಹರಡದ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದಿದ್ರು, ಸಿಸ್ಟರ್ ಒಬ್ರು, ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ ಒಬ್ರು ಬಂದಿದ್ರು. ಅವ್ರು ಕೇಕ್ ಮತ್ತು ಬಿಸ್ಕಿಟ್, ಕುರ್ಕುರಿ, ಬ್ರೆಡ್ ಏನಂತ ಇಲ್ಲ ಮತ್ತೆ ತಿಂದ್ರಿಲ್ಲ. ಶ್ರಾವಣಿಗೆ ಬಂದು ಅರ್ಧ ತಿಂದಾಳ, ಇವ್ನು ತಿಂದಾಳ್ರಿ. ಮತ್ತೆ ನಾನು ಉಂಡಿಲ್ಲ, ಇನ್ನೇ ಜಸ್ಟ್ ಒಂದು ಬ್ರೆಡ್ ಕೊಟ್ಟರು ಶ್ರಾವಣಿ ತಿಂದು ನೀರು ಚೆನ್ನಾಗಿ ಕುಡಿದ್ರು ಸ್ನೇಹಿತರೆ. ಬ್ರೆಡ್ ತಿಂದು ವಿಡಿಯೋ ಚೆಂದ ಮಾಡಿದ. ಯಾಕೆ ಬಡ್ಕೋಬೇಕಲ್ಲ, ನಾಳೆಗೆ ಏನು ವಿಡಿಯೋ ಹಾಕಬೇಕು, ನಾಳೆಗೆ ಯಾವಾಗ ಯೂಟ್ಯೂಬ್ ವಿಡಿಯೋ ಹಾಕಬೇಕು, ನಾಳೆಗೆ ಏನು ತೋರಿಸ್ಬೇಕು, ಜನಗಳಿಗೆ ಏನು ಮಾಹಿತಿ ಕೊಡಬೇಕು, ಇದ್ರ ಬಗ್ಗೆನೇ ವಿಚಾರ ಆಗಿರ್ತೈತೆ ಸ್ನೇಹಿತರೆ. ಈಗ ನೈಟಿ ತಂದಿದ್ದೆ, ಅವ್ರು ಕೂಡ ಶೇಲ್ ಅದು ಮಸ್ತ್ ಕಲೆಕ್ಷನ್. ನೋಡಿದ್ರೆ ಬರೀ ನೋಡಕ್ಕೆ ಬಂದ್ರೆ ಸಣ್ಣ ತೊಗೊಂಡು ಹೊಂಟಾಳಿ ಹಂಗಂದ್ರೆ ಸ್ನೇಹಿತರೆ. ಅದಕ್ಕೂ ಒಂದು ನೀವು ವಿಚಾರ ಮಾಡಬೇಡಿ, ಯಾರೇ ಇಲ್ರಿ. ನಾ ಹೇಳೋದೇನಂದ್ರೆ, ನೀವು ಜಾಯಿನ್ ಆಗಿ ಆ ಪೂಜೆ ಮಾತ್ರ ಫಾಲೋ ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಯಾವುದೇ ಕೆಟ್ಟ ದೃಷ್ಟಿ ಇರಲಿ, 3 ಥರ ಪರಿಹಾರ ಐತೆ. 50-90 ರೂಪಾಯಿದಾಗ 3 ಥರ ಪರಿಹಾರ ಕೊಟ್ಟಿರ್ತಾರೆ. ನಿಮ್ಮ ಮನೆ ನೆಮ್ಮದಿ, ನಿಮ್ಗೆ ದಗದ ಮಾಡೋಕೆ ಆಸಕ್ತಿ ಇಲ್ಲ ಅಂದ್ರೆ, ಮತ್ತು ವ್ಯಾಪಾರಕ್ಕೆ ಎಲ್ಲ ಥರ ಐತೆ ಸ್ನೇಹಿತರೆ. ಮಾಡಿ ಬೇಕಾದ್ರೆ ನಿಮಗೆಲ್ಲ ಸಕ್ಸಸ್ ಸಿಗುತ್ತೆ. ಇವು ನೈಟಿ ನೋಡಿ ಎಷ್ಟೊಂದು ಸ್ನೇಹಿತರೆ. ಇವು ಈ ಥರ ನೈಟಿನೂ ಅದ ನಮ್ಮ ಕಡೆ. ಹೆಂಗೈತಮ್ಮ? ಈ ಥರ ನೈಟಿ ಅದಾವು. ನೀವು ಡ್ರೆಸ್ ತೋರಿಸ್ರಿ ಅಂತೀರಿ, XL, ಡಬಲ್ XL, ಮತ್ತೇನಮ್ಮ XL, ಡಬಲ್ XL, M ಸೈಜ್ ಡ್ರೆಸ್ ತೋರಿಸಂತೇಳಿ. ಆಗ ಇವು ಎಲ್ಲ ಆನ್ಲೈನ್ ಬುಕ್ ಮಾಡ್ಯಾರ ನೋಡಿ ಲಂಗಾಗಳು. ಇವು ನೋಡಿ 1 2 3 4 5 6 7 8 ಲಂಗಾಗಳು ಬುಕ್ಕಿಂಗ್ ಆಗ್ಯಾವ ಸ್ನೇಹಿತರೆ. ಮತ್ತು ಒಂದು ಸೀರೆ ಕಲೆಕ್ಷನ್ ಆಗಿದಾವೆ ಇವ್ರಿ. ಸ್ವಲ್ಪ ಹೇಳ್ತಿದ್ದೆ ಅವ್ರನ್ನ ಪ್ಯಾಕಿಗೆ. ಇದೊಂದು ಸೀರೆ ಆನ್ಲೈನ್ ಬುಕ್ಕಿಂಗ್ ಆಗೈತಿ, ಇದು ಆನ್ಲೈನ್ ಬುಕ್ಕಿಂಗ್ ಆಗೈತಿ, ಇದು ಆನ್ಲೈನ್ ಬುಕ್ಕಿಂಗ್ ಆಗೈತಿ. ರಿಟರ್ನ್ ಅಷ್ಟೇ ಆಗ್ಯಾವು. ರಿಟರ್ನು 3 ಟಾಪು, ಒಂದು ಉಳ್ರಂಗಿ, ಮತ್ತು ಒಂದು 2 ಸೀರೆ. ಇಂಥ ಸೀರೆ ಒಂದು ವ್ಯಾಪಾರ ಆಗೈತಿ. ಮತ್ತು ಸ್ನೇಹಿತರೆ ಇಲ್ಲದವರಲ್ಲಿ ಅಲ್ಲಂದಿತ್ತು ಅಲ್ಲೇ ಆಯ್ತಲ್ಲ ಬಾಜುನೇ ಈ ಥರ ಇದು ಒಂದು ವ್ಯಾಪಾರ. ಇವು 2 ಆಗ್ಯಾವ ರೀ. ಇವು 2 ಆನ್ಲೈನ್ ಹೋಗ್ತಾವು. ಸೀರೆ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅದರ ಏನು ಸ್ವಲ್ಪ ಪೂಜೆ ಮಾಡಿ ನಿಮ್ಮದು ಏನೋ ದೃಷ್ಟಿ ಕಣ್ಣಿಗೆ ಕಳ್ಸಿಡ್ತಿರ್ತಾರೆ, ಅದು ಕರೆಕ್ಟ್ ಸ್ನೇಹಿತರೆ. ಹಿರಿಯರು ಮಾಡಿದ್ದು ಯಾವುದೂ ಸುಳ್ಳಾಗಿಲ್ಲ, ಆದ್ರೆ ಹಿರಿಯರು ಮಾಡಿದ ಮಾತು ಯಾವುದು ಸುಳ್ಳಾಗಿಲ್ಲ, ಅದು ಕರೆಕ್ಟ್ ಇರ್ತಾವೆ. ಕಣ್ಣಿಗೆ ಕಳ್ಸಿಡ್ತಿರ್ತಾರಲ್ಲ, ಕಣ್ಣಿಗೆ ಕಳ್ಸಿಡಿದ ಮಾಡಲ್ಲ. ಕಣ್ಣು ಬಿದ್ದು ನಮ್ಮ ಮ್ಯಾಪ್ ಬಿದ್ದು ಕಣ್ಣು ಓನ್ ಮಾಡ್ಕೋಬೇಕಾದ್ರೆ ಅದಕ್ಕೂ ಒಂದು ಪೂಜೆ ಮಾಡಬೇಕು. ರಾತ್ರಿ 9 ಅದು ಟೈಮಿಂಗ್ಸ್ ಸೇವ್ ಆಗುತ್ತೆ. ಅಲ್ಲಿ ನಿಂತ ನಾವು ಏನು 10 ಗಂಟೆ ಒಳಗೆ ಮಾಡ್ತೀವಲ್ಲ, ಟೈಮಿಂಗ್ ಬೆಸ್ಟ್ ಟೈಮಿಂಗ್ ವಾರ ಇವೆಲ್ಲ ಪ್ರತಿಯೊಂದು ನಾವು ವಿಡಿಯೋ ಶೇರ್ ಮಾಡೀನಿ. ನೀವು ಇನ್ನೂ ಯಾರೋ ಜಾಯಿನ್ ಆಗಿ. ಇವತ್ತು ನೋಡಕತ್ತೀನಿ, ನಂದು ನಿನ್ನೆ ಪೂಜೆ ಮಾಡೀನಿ. ನಿನ್ನೆ ಯಾವ ಸ್ನೇಹಿತರೆ ಇದು ರೀ, ನಿನ್ನೆ ವಿಡಿಯೋ ಮಾಡೋಕೆ ಸಬ್ಸ್ಕ್ರೈಬರ್ ಇವತ್ತು ಮುಂಜಾನೆ ಇಷ್ಟು ಸ್ವಲ್ಪ ಮುಂಜಾನೆ ಕೆಲಸ ಮಾಡಿದ ವಿಡಿಯೋ ಮಿಕ್ಸ್ ಮಾಡಿ ಹಾಕೀನಿ. ಇದು ಚಲೋ ಮಾಡೀನಿ ನಾನು. ಯಾಕೆ ನಿಮಗೆ ಮಾಹಿತಿ ಸಿಗಲಿ ಅಂತ ನಿಮ್ಮ ಪ್ರೂಫ್ ಸಮೇತ ತೋರ್ಸಾಕತ್ತೀನಿ ಸ್ನೇಹಿತರೆ. ಈ ನೈಟಿ ಇದ್ರಾಗ 2 ಹೋಗ್ಯಾವು. ಹೋಗ್ಯಾಬಿಡ್ರಿ ಲಂಗಾನು ಹೋಗ್ಯಾವ, ನೈಟಿ ಪ್ರತಿಯೊಂದು ವ್ಯಾಪಾರ ಆಗಿಲ್ಲ. ಡ್ರೆಸ್ ಹಾಸಿಟ್ರ ಹೊಡಿಯೋರದಾರ, ಕೊಡೋರದಾರ. ಇವತ್ತು ಯಾವಾಗ ಸ್ನೇಹಿತರೆ? ಇವತ್ತು ನಾನು ಗುರುವಾರ ಶನಿವಾರ ನಾನು ಬಟ್ಟೆ ತೊಗೊಂಡು ಮಾತೊಂದು ರಾತ್ರಿ ಇವತ್ತಿ ಬಂದಿದ್ದು ಸ್ನೇಹಿತರೆ. ಆಯ್ತಾರ ನನಗೆ ಇಲ್ಲಕ್ಕ ವಿಡಿಯೋನೇ ನೋಡಿರಲ್ಲ, ಸಟ್ ಮಾಡೋದು ಎಲ್ಲ ಮಾಡ್ಕೊಂಡಿ. ಸೋಮವಾರನೂ ಹಂಗೆ ಆಗೈತಿ. ಸಬ್ಸ್ಕ್ರೈಬರ್ ಒಬ್ಬರು ಮನೆ ಬಂದರು, ಅದಕ್ಕೆ ಕೂಡ ಎಲ್ಲ ಇದು ಆಯಿತು. ಸಬ್ಸ್ಕ್ರೈಬರ್ ಒಬ್ಬರು ಮನೆ ಬಂದರು, ಅವ್ರದ್ದು ಮಾತಾಡಿ ಅದು ಸ್ವಲ್ಪ ಬ್ಯಾಂಕ್ನ ಒಂದು ಇದು ಪಂಚಾಯತ್ ತಾರೀಕು ಮುಗಿಸೋದೆ ಆಯ್ತಾರ. ರಾತ್ರಿ ನಿನ್ನೆ ಸೋಮವಾರ ರಾತ್ರಿ ಪೂಜೆ ಮಾಡಿದ್ವಿ. ಇವತ್ತು ಮಂಗಳವಾರ ಸ್ನೇಹಿತರೆ. ಇವತ್ತು ತಾರೀಕು ಬಂದು 24 ಐತಿ. 24 ಸ್ನೇಹಿತರೆ. 24ರಲ್ಲಿ ನಮ್ಮ ನಾಳೆ ಹೆಂಗೆ ಖಾಲಿ ಆಗುತ್ತೆ ಹೆಂಗಿಲ್ಲ ಅನ್ನೋದು ನೋಡ್ಕೊರಿ. ನಾ ಇನ್ನೂ ಉಗಾದಿ ಮಾಡಿ 9 ದಿನ ನಮ್ಮ ಊರ ಜಾತ್ರೆ ತರಕ ಇಷ್ಟೆಲ್ಲ ಮಾಲ್ ಹಾಕಿದ್ವಿ. ಇವತ್ತು ನಂಗೆ ವ್ಯಾಪಾರ ಆಯ್ತಂದ್ರೆ ಇನ್ನೂ 1 ವಾರದ ಮಾಲ್ ಖಾಲಿ ಆಗುತ್ತೆ. 1 ತಿಂಗಳು 2 ತಿಂಗಳು ಅಷ್ಟು ಮಾಲ್ ಖಾಲಿ ಮಾಡ್ತೀನಿ ಬೇಕಾದ್ರೆ ನೋಡ್ಕೊಳ್ಳೋ ಸ್ನೇಹಿತರೆ.
ಅಷ್ಟೇ ಕ್ವಾಲಿಟಿ ಮತ್ತು ವೆರೈಟಿ ಕ್ವಾಲಿಟಿ ಇದೆ. ನಿಮಗೂ ಕೂಡ ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ, ತಗೋರಿ. ನಾನು ಪ್ರತಿಯೊಂದು ತೋರ್ಸಕ್ಕೆ ಇದು ಮಾಡ್ತೀನಿ. ಈಗ ಈ ಥರ ಸೀರೆ ಒಳಗೆ ಒಂದು ಶೇರ್ ಆಗೈತೆ ನೋಡಿ ಸ್ನೇಹಿತರೆ, ಈ ಥರ ಸೇಲ್ ಆಗೈತೆ. ಈ ಥರ ಇವು ಹೊಸ ವೆರೈಟಿ ಇದೆ ನೋಡಿ, ಈ ಥರ ಬರ್ಕೊಂಡು ಕೊಟ್ಟು ನೋಡಿ. ನಿಮ್ಗೆ ಯಾವ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಗೆ ಬೇಕಾತಂದ್ರೆ ನಾನು ಇಷ್ಟು ಪ್ರತಿಯೊಂದು ತೋರ್ಸಕ್ಕೆ ಇದು ಮಾಡ್ತೀನಿ. ಇವತ್ತು ಚಂದನ ಬಟ್ಟೆ ಗಿರಾಕಿ ಮಾಲ್ ತೋರ್ಸಕ್ಕೇ ಆಗಿಲ್ಲ, ಇಷ್ಟೆಲ್ಲ ಇದಾಗೈತೆ. ಮಾಲ್ ತಂದೆ ಒಂದು ವಾರ ಉಸಿರೋದ ಸ್ನೇಹಿತರೆ. ನೀವು ನೋಡಿ ಜಾತ್ರೆ ಜಪ್ರಿ ಬರ್ತಾವೆ ಇದೆಲ್ಲ ಅಂತ ನೋಡೋಣ್ರಿ. ನಾ ಈಗ ಇವತ್ತರ ಕಲೆಕ್ಷನ್ ಅದ ಸ್ನೇಹಿತರೆ ನೋಡಿ, ಮಸ್ತ್ ಕ್ವಾಲಿಟಿ ಇದೊಂದು ಥರ ಐತಿ. ನಾನು ಇವು ಯಾವ್ಯಾವ ತೊಗೊಂಡಾರ ಆನ್ಲೈನೊಳಗೆ ಅವ್ರನ್ನ ಕೇಳಿ ಚೆಕ್ ಮಾಡಾಗ ಡ್ಯಾಮೇಜ್ ಚೆಕ್ ಮಾಡಾಗ ನಿಮ್ಗೆ ತೋರಿಸ್ತೀನಿ ರೀ. ಯಾಕಂದ್ರೆ ನಾನು ಗಳಿಗೆ ಯಾವುದು ಸ್ನೇಹಿತರೆ ಬುಕ್ಕಿಂಗ್ ಆಗಿ ನಾನು ಹಚ್ಚೋದು. ಹಾಗೆ ಇಂಥವು ಸ್ನೇಹಿತರೆ ಇಂಥವು 4 ತಂದಿದ್ದೆ. ಬೇಕಾದ್ರೆ ನೋಡಿರ್ಬೇಕು ಹಿಡಿದ ಇದೊಂದು ವೇಟ್ ಮಾಡಿ. ನಮ್ಮ ಮೈಸೂರು ಕ್ರೇಪ್ ಇದೆ 850 ರೂಪಾಯಿ ಕೊಟ್ಟು ನೋಡಿ 4 ತಂದಿದ್ದೆ. 850 ರೂಪಾಯಿ ಸ್ನೇಹಿತರೆ ಒಂದೇ ಐತಿ. ಯಾರ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಮಾಡ್ಕೊರಿ. ಮೈಸೂರು ಕ್ರೇಪ್ ಸಿಲ್ಕ ಮತ್ತು ಮಸ್ತ್ ಐತೆ ನೋಡಿ ಕ್ವಾಲಿಟಿ. ಚಾಕ್ಲೇಟ ಇದು ಒಂಥರ ಕಲರ್ ಕಾಂಬಿನೇಷನ್ ಚೆನ್ನಾಗೈತೆ. ರೇಟನ್ನು ಅವೈಲಬಲ್ ಐತೆ ನೋಡಿ. 3 ಸೀರೆ ಹೋದ್ರಿ 850 ರೇಟ್ ಕಮ್ಮಿ ಅನಿಸ್ತಲ್ಲ, ಕ್ವಾಲಿಟಿನೂ ಬೆಸ್ಟ್ ಇತ್ತು. ಗೊತ್ತಾಗ 3 ಸೀರೆ ಹೋದ ಸ್ನೇಹಿತರೆ ಇದು ಒಂದು ಉಳ್ದೈತೆ ನೋಡಿ. ಬೇಕಾದ್ರೆ ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ ವಿಡಿಯೋ ನಂಬರ್ಗೆ. ನೀವು ಇಲ್ಲಿಕ್ಕೆ ನಂಬರ್ ಏನಾರ ಎಡಿಟ್ ಮಾಡೋ ಒಂದು ಸ್ವಲ್ಪ ಮೆತ್ತಿದ್ರು ನೀವು ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲೂ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಕ್ಕಂದು ಸ್ನೇಹಿತರೆ ನಾವು ವಿಡಿಯೋ ಆದ ಮೆತ್ತಿದ್ರೆ ಅಲ್ಲಿ ಚೆಕ್ ಮಾಡ್ಕೊಂಡು ತಗೋ. ನಿಮ್ಗೆ ಯಾವುದೇ ಬೇಕಂದ್ರೆ ಡ್ರೆಸ್ ಕಲೆಕ್ಷನ್ ಅದ, ಡ್ರೆಸ್ ಕಲೆಕ್ಷನ್ ವಿಡಿಯೋ ಮಾಡ್ಬೇಕಂತೀರಿ ಆಗ್ತೀವಿ. ನಿನ್ನೆ ವಿಡಿಯೋದಾಗ ಹೇಳ್ತಾರೆ ಅಕ್ಕ ಎಮ್ ಸೈಜು ಎಲ್ಲ XL ತೋರ್ಸಂತಾರ. ನನಗೆ ವಿಡಿಯೋ ಮಾಡೋಕೆ ಆಗ್ತಿಲ್ಲ. ಡ್ರೆಸ್ ಕಲೆಕ್ಷನ್ ನಾನೇ ಸ್ನೇಹಿತರೆ ಅದಕ್ಕೆ ಅವನು ಕಿಚ್ಚಾಡಿ ನೋಡಿ ತೋರಿಸ್ತಿದ್ರಿ. ಇನ್ನು ಬ್ಯಾಕಿನ ಕಾಟನ್ ಡ್ರೆಸ್ ಅದ ರೀ, ಫುಲ್ ಪ್ಯೂರ್ ಕಾಟನ್ ಸ್ನೇಹಿತರೆ. ನಿಮ್ಮ ಕೈಗೆ ನಿಲ್ಕೊಟ್ಟು ರೇಟ್ನಾಗ ಅದ ಸ್ನೇಹಿತರೆ, ಭಾಳ ರೇಟ್ನಿಲ್ಲ. ನೈಟಿ ಕಲೆಕ್ಷನ್ ಮತ್ತು ಮಸ್ತ್ ಅದ ರೀ. ಇವು ಕಲರ್ ಅದ ನೋಡಿ, ಕಲರ್ ನೈಟಿ ಜೂಟ್ ಕಾಟನ್. ಮತ್ತು ಇವಕ್ಕೆಲ್ಲ ಟಾಪ್ಗಳದಾವು, ಪ್ರತಿಯೊಂದು ಕಲೆಕ್ಷನ್ ಅದಾವ ರೀ. ಈಗ ಮತ್ತು ಈ ಥರ ಸೀರೆಗಳದಾವು, ನೈಟಿಗಳದಾವು ಸ್ನೇಹಿತರೆ. ನಿಮ್ಗೆ ಯಾವ ಥರ ಬೇಕು ನೋಡಿ, ನಾವು ತೋರ್ಸಕತ್ತಿಲ್ಲ ನಿಮ್ಗೆ ಈ ಥರದ ಬೇಕು ಸಿಸ್ಟರ್. ನೀವು ವಾಟ್ಸಪ್ಪಿಗೆ ಬಂದ್ರಂದ್ರೆ ನಾವೆಲ್ಲ ಇದು ಮಾಡಿಬಿಡ್ತೀನಿ, ನಿಮಗೆ ಫೋಟೋಗಳು ಹಾಕ್ತೀನಿ, ತೋರಿಸ್ತೀನಿ. ನೋಡಿರಿ ತಗೋರಿ. ನಿಮಗೂ ಕೂಡ ಒಳ್ಳೆಯದಾಗಲಿ. ಹೊರಗಡೆ ಬಟ್ಟೆ ಮಾಡಿ ತೊಗೊಳಕ್ಕಿಂತ ನಮ್ಮ ಕಡೆ ತೊಗೊಂಡು ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಕಾಂಚೀಪುರಂ ಅದ ಸ್ನೇಹಿತರೆ, ಕಾಂಚೀಪುರಂ ನೋಡಿ. ಈಗ ಈ ಥರ ಬರ್ತಾರೆ ಫೋಟೋ ಹೊಡಿಯೋ. ಇವಾಗ ಬರೀ ಸ್ನೇಹಿತರೆ ಇಷ್ಟು ಎಲ್ಲ ಕಟ್ ಮಾಡ್ತೀವಿ. ಕಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡ್ಕೊಬೇಕು. ಇವತ್ತು ಡ್ರೆಸ್ ವಿಡಿಯೋ ಮಾಡ್ಕೊಬೇಕು ಅಂತ ಕೆಳಗಿಟ್ಟು ಉಳ್ಕೆ ಸೆಟ್ ಮಾಡಿ ನೈಟಿದು ಸೀರಿದು ನಿಮ್ಗೆ ವಿಡಿಯೋ ಬೇಕಾದ್ರೆ ಹೇಳಿ. ಪ್ರತಿಯೊಂದು ಡೈಲಿ ಒಂದೊಂದು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಎಷ್ಟು ಮಾರಿರ್ತಾವೆ ಅಷ್ಟು ಮಾಡ್ತೀನಿ ರೀ. ಒಂದು ವಿಡಿಯೋ ಮಾಡಾಕಿರ್ತೀನಿ, ಬೇಕಾದ್ರೆ ನೀವು ಕೂಡ ತಗೋರಿ. ಇವು ಮಾತ್ರ ಫುಲ್ ಟ್ರೆಂಡ್ ಅದ ನೋಡಿ ಸ್ನೇಹಿತರೆ. ಕೈ ನಿಲ್ಕು ರೇಟ್ ನೋಡಿದ್ರೆ 600 ರೂಪಾಯಿ. ಮಸ್ತ್ ಕ್ವಾಲಿಟಿ. ಸರಿ ಮಸ್ತ್ ಸಿಗ್ತೀನಿ. ಸ್ವಚ್ಛ ಮಾಡ್ತೀನಿ ನಮ್ಮ ಮನೇಲಿ. ಹೆಂಗೆ ಮಾಡಿ ಸಾವು ನೋಡಿ ಮಾಡೋದು ಕಿತಾಪತ್ತಿ ಆಗೈತ್ರಿ. ಸೈಕಲ್ ಮೇಲೆ ಹತ್ತದೇನು, ಜಿಗುದ್ಯಾಡದೇನು, ಇಲ್ಲಿಂತ ಜಿಗಿದೇನು, ಯಪ್ಪ ದೇವ್ರೆ. ನನಗೆ ಅವು ಒದ್ರಾಕ್ ಸರಿಯಾಗಿ ಟೈಮ್ ಇಲ್ರಿ. ಹಂಗೆ ಒಬ್ರು ಬಿಡೋಣ ಒಬ್ರು ಬರೋದು. ಹಿಂಗಾಗಿ ನೈಟಿ ಮಾತ್ರ ಇಂಥ ಮಾತ್ರ ಮಸ್ತ್ ನೋಡಿ. ಇಲ್ಲಿ ಫುಲ್ ಟ್ರೆಂಡ್ ಅದಾವು. 850 ರೂಪಾಯಿ ನೋಡಿ. ಈ ಥರ ನೈಟಿ ಒಳಬೇಕಲ್ಲ ನೋಡಿ. ಓಕೆ, ನಿಮಗೆ ಬೇಕಾದ್ರೆ ಸ್ನೇಹಿತರೆ ವಿಡಿಯೋ ನಂಬರ್ ವಾಟ್ಸಪ್ ಇದ್ದಾರೆ. ನಾನು ಇದರ ಕಲೆಕ್ಷನ್ನು ಕಲರ್ ಎಲ್ಲ ಹಾಕ್ತೀನಿ. ಮಸ್ತ್ ನೋಡಿ. ಡಬಲ್ ತೊಗೊಳೋದು ಸ್ನೇಹಿತರೆ. ಈ ಥರ ನಾ ಡಿಸೈನ್ ಅದಾಗ ತೋರಿಸ್ತೀನಿ. ಇನ್ನೊಂದು ವೆರೈಟಿ ತೋರಿಸ್ತೀನಿ. ಯಾಕಂದ್ರೆ ನೈಟಿ ಕಲೆಕ್ಷನ್ ಮಾತ್ರ ಕ್ವಾಲಿಟಿ ಮತ್ತು ಸೂಪರ್ ಬರ್ತಾರೆ ನೋಡ್ರಿ. ನನ್ನ ಕಡೆ ತೊಗೊಂಡ್ರೆ ಹೇಳ್ತಿರ್ತಾರೆ. ಇಲ್ಲಿ ಒಂದು ತೊಗೊಂಡ್ರೆ ಬಿಡಲ್ರಿ. ನೀವು ಮತ್ತೆ ನನ್ನ ತಕ್ಕನೇ ಖರೀದಿ ಮಾಡ್ತೀರಿ. ನೈಟಿ ಆಯಿತು, ಲಂಗ ಆಯಿತು, ಪ್ರತಿಯೊಂದು ಮಾಲನ್ನು ಕ್ವಾಲಿಟಿ ಇರ್ತೈತೆ ರೀ. ರೇಟ್ ಸ್ವಲ್ಪ ಅದ್ರ ಇದು ಇರ್ತೈತೆ ರೇಟನ್ನು. ಮತ್ತು ನಾ ಅಷ್ಟೊಂದು ಒಂದು 20-30 ರೂಪಾಯಿದಾಗ ಲಾಭದಾಗ ಕೊಟ್ಟು ಬಿಡ್ತೀವಿ ಸ್ನೇಹಿತರೆ. ಬರೀ ಇವನ್ನೆಲ್ಲ ಎತ್ತಿರ್ತೀವಿ ಸ್ವಚ್ಛ ಮಾಡಿ. ಗಿರ್ನಿಗೆ ಹೋಗ್ಬೇಕಂದ್ರೆ ತೊಗರಿ ಹಸ್ ಮಾಡ್ಬೇಕಂದ್ರೆ ಏನೂ ಅಲ್ಲಿ ನೋಡಿ ಅಂತ ಇದೇ ಆಯ್ತು. ಉಸು ಉಕ್ಸ್ ಹಚ್ಬೇಕಂತ ಇಟ್ಟು ನೋಡಿ. ಉಕ್ಸ್ ಹಚ್ಚೋದು ಆಗಿದೆ. ಇಲ್ಲಿ ಇಷ್ಟು ಜಂಪರ್ ಹೊಲ್ದಿನಿ. ಅಲ್ಲಿ ಕಾಸ್ಕೊಂಡು ಜಂಪರ್ ತೋರ್ಸೋಣ. ಜಂಪರ್ ಉಸು ಹೊಲ್ದಿನ್ರಿ. ಅವ್ನು ಉಕ್ಸ್ ಹಚ್ಚೋದಾಗಿಲ್ಲ. ಬರೀ ಮಸ್ತ್ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ. ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಆಲ್ಮೋಸ್ಟ್ ಡ್ರೆಸ್ಗಳೆಲ್ಲ ತಳಗಿಟ್ಟೀನಿ. ಯಾಕಂದ್ರೆ ವೀಡಿಯೋ ಮಾಡ್ಬೇಕ್ರಿ ಡ್ರೆಸ್ಸಿಂದು. ಟೈಮ್ ನೋಡ್ತಿರ್ಬೇಕು 9:20 ಆಗೈತೆ. ಮಕ್ಕಳು ಊಟ ಮಾಡಿಸಿ ಅವ್ರ ಮನೆಗಿಸಿದೆ. ಇದಿಟ್ಟು ಕ್ಲೀನ್ ಮಾಡಿ ಅವರು ಮಲ್ಕೊಂಡ್ರು ನೋಡಿ. ಅಲ್ಲೊಂದು ಪ್ಯಾನ್ ಹೊಡಿದು ಇಲ್ಲೊಂದು ಪ್ಯಾನ್ ಹೊಡಿತೈತೆ ನೋಡಿ ಸ್ನೇಹಿತರೆ. ಭಾಳ ಮಂದಿ ಕ್ವಶನ್ ಕೇಳಾಕತ್ತೀರಿ, ನಮಗೂ ಮೆಂಬರ್ಶಿಪ್ ಕೊಡಿ, ನಮಗೂ ಕೂಡ ಮೆಂಬರ್ಶಿಪ್ ಕೊಡಿ ಮತ್ತು ಏನಾರ ಕೇಳಿರಿ. ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀನಿ ರೀ. ಮೆಂಬರ್ಶಿಪ್ ನಾ ಕೊಡೋದ್ರಲ್ಲ, ನೀವೇ ತೊಗೋಬೇಕ್ರಿ. ಈಗ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಂತೆ ಹೇಳಿದ್ನ ಸ್ನೇಹಿತರೆ.
ಅವ್ರು ಏನೇನು ತೆಗೆದ್ರು ಅಂದರೆ ಕೇಕು ಕುರ್ಕುರಿ ಮತ್ತು ಬಿಸ್ಕೆಟ್ ಮತ್ತು ಇದು ತೆಗೆದ್ರಿ ಬ್ರೆಡ್ ತೆಗೆದ್ರು. ಶ್ರಾವಣಿಯರು ಒಂದಿಷ್ಟು ಹಾಲು ಅದು ಹಾಕ್ಕೊಂಡು ತಿಂದಾರ. ನನಗೆ ಕೂಡ ಸ್ವಲ್ಪ ತಲೆ ನೋವು ಹೊಡ್ಯಾಕತ್ತೆ ಸ್ನೇಹಿತರೆ. ಒಂದಿಷ್ಟು ಹಾಲು ಕಾಸಿ ಮುಂಜಾನೆ ಅವ್ರು ಯಾರು ಉಂಟಾರಂತೇಳಿ ಇದಕ್ಕೆ ಹಾಕಿ ಇವಾಗ ಸ್ವಲ್ಪ ಚಹಾ ಮಾಡ್ಕೋಬೇಕಂತ ಚಹಾ ಕೆಟ್ಟಿ ಬಗುನಿ ಯಾವ ಥರ ಆಗೈತೆ ನೋಡಿ. ಅವರು ಹಾಲು ಹಾಕ್ಕೊಂಡು ರೊಟ್ಟಿ ಅದು ಮುರಿದು ಹಾಕ್ಕೊಂಡು ಉಂಡಾರ. ಮಲ್ಲಿಗೆ ಸೀರೆ ಇದ್ದಿದ್ದು ಉಣಿಸ್ಕೇರಿ. ಇನ್ನು ನನಗೂ ಪಲ್ಯ ಐತ್ರಿ, ರೊಟ್ಟಿ ಐತೆ. ಇನ್ನು ಪಲ್ಯ ನಾ ಮಾಡಿದ್ದು ಇದು ಒಬ್ಬರು ಪಲ್ಯ ಎಷ್ಟು ಹೆಚ್ಚಿಗೆ ಐತೆ ಅಂತ ಕೊಟ್ಟಾರ. ಸುಗಂಧ ಚಹಾ ಕುಡಿದು ಒಂದು ವಿಡಿಯೋ ಮಾಡಿ ಊಟ ಮಾಡ್ತೀನಿ. 10 ಗಂಟೆ ಆಗುತ್ತೆ. ರೊಟ್ಟಿ ಅದ ನೋಡ್ರಿ, ನಾ ಮುಂಜಾನೆ ಮಾಡಿದ ರೊಟ್ಟಿ ಸಾಕು. ಮಿರುಕಳೆ ಯಾಕೆ ಮಾಡಿ ಕೆಡ್ಸೋದಂತ ಏನು ಮಾಡಿಲ್ಲ ನೋಡಿ ಸ್ನೇಹಿತರೆ. ಹಾಲು ಅದು ಇದ್ವಲ್ಲ, ಆ ರೊಟ್ಟಿ ಮುರಿದು ಹಾಕ್ಕೊಂಡು ಬೆಲ್ಲ ಹಾಕೊಂಡು ಉಂಡ್ಬಿಟ್ರೆ ಬಿಸಿ ಹಾಲು ಕಾಸಿ ಹಾಕಿ ಉಣಿಸಿದೆ. ಉಂಡು ಅವ್ರಿಗೆ ಹಂಗಾಯ್ತು ಮುಕ್ಕೊಂಡ್ರೆ ನಾನು ಚಹಾ ಮಾಡಿ ಕುಡಿದು ಆ ವಿಡಿಯೋ ಮಾಡಿ ಔಷಧಿ ಎತ್ತಿಟ್ಟು ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಎಲ್ಲರೂ ಕಮೆಂಟ್ ಹಾಕಕತ್ತಿದ್ರಿ. ಎಲ್ಲರ ಕಮೆಂಟ್ ಏನಂದ್ರೆ ಎಲ್ಲರಂದ್ರೂ 4 ಕಮೆಂಟ್ ಬಂತು ಸ್ನೇಹಿತರೆ. ಅದಕ್ಕೆ ಅವರಿಗೋಸ್ಕರ ನಾನು ಹೇಳ್ಬೇಕಾಯ್ತು. ಅಕ್ಕ ನಮಗೂ ಮೆಂಬರ್ಶಿಪ್ ಕೊಡಿ, ನಮಗೂ ಮೆಂಬರ್ಶಿಪ್ ಮಾಡ್ಕೊಳ್ಳಿ ಅಂತ ಕಮೆಂಟ್ ಮಾಡಿರಿ. ಮತ್ತೊಬ್ರು ಏನಂದಿರಿ, ಮೆಂಬರ್ಶಿಪ್ ತೊಗೋತೀನಿ ರೀ. ಒಬ್ಬರು ಸಿಸ್ಟರ್ ಕಾಯಮ್ಮ ಅವ್ರಿಗೆ ಹೇಳಕತ್ತೀನಿ ರೀ, ಮೆಂಬರ್ಶಿಪ್ ತೊಗೋತಿದ್ದೀವಿ ರೀ, ನಮ್ಮದು ಜಾಯಿಂಟ್ ಫ್ಯಾಮ್ಲಿ 3 ಮಂದಿ ನೆಗೆಂದಿಯರು ಅಂದ್ರಿ. ಅದಕ್ಕೆ ಸಂಬಂಧ ಇಲ್ಲ, ಮೆಂಬರ್ಶಿಪ್ ತೊಗೊಳಕ್ಕೇನು ಅದೇನು ಇದು ಇಲ್ಲ. ಆದ್ರೆ ನಿಮ್ದು ಒಂದಿಷ್ಟು ಅಮೌಂಟ್ ಮಾತ್ರ ಕಟ್ ಆಗ್ತಾವ್ರಿ. ನಾನು ಈಗ ಹೇಳ್ತೀನಿ ರೀ, ಇನ್ನೊಂದು ಸಲ ಹೇಳ್ತೀನಿ. 50-80 ರೂಪಾಯಿ ಕಟ್ ಆಗ್ತಾವೆ, ತೊಗೊಳ್ಳಿ. ಅದರಲ್ಲಿಂತ ನಿಮಗೆ ಯೂಸ್ ಆಗುತ್ತಾ. ಒಳ್ಳೆ ಮಾಹಿತಿ ಅಷ್ಟೈತೆ, ಕೆಟ್ಟ ಮಾಹಿತಿ ಮಾತ್ರ ನಾವು ಕೊಡಲ್ಲ. ಈಗ ಒಬ್ಬರು ತೊಗೊಂಡಾರೆ, ಯಾರೋ ಒಬ್ಬರು ಜಾಯಿನ್ ಆಗ್ಯಾರ ಅಕ್ಕಮಾದೇವಿ ಅಂತೇಳಿ. ಇಬ್ಬರು ಮೊದಲು ಒಂದು ಮೆಂಬರ್ಶಿಪ್ ಇದ್ದು ಶಾಂತ ಸಿಸ್ಟರ್ ಇದ್ರಿ. ನೀವು ಕೂಡ ತಗೋರಿ. ಅದು ಹೆಂಗೆ ಮೆಂಬರ್ಶಿಪ್ ಜಾಯಿನ್ ಆಗೋದು ಏನು ಅಂತ ಹೇಳ್ತೀನಿ. ಎಷ್ಟೋ ಮಂದಿಗೆ ಅಕ್ಕ ನಮಗೆ ನೆಮ್ಮದಿ ಇಲ್ಲ, ಕೆಲಸದ ಕಡೆ ಆಸಕ್ತಿ ಇಲ್ಲ, ನಾವೇನೋ ಮಾಡ್ಬೇಕಂತೀವಿ, ಏನೇನೋ ಆಗುತ್ತಾ. ಇವತ್ತು ಅನ್ಕೊಂಡಿರ್ತೀವಿ ಇಷ್ಟು ಕೆಲಸ ಮಾಡ್ಬೇಕಂತ, ನಮಗೆ ಸುಸ್ತಾಗಿ ನಾವು ಅಲ್ಲೇ ಕುಸಿದು ಬಿದ್ದು ಬಿಡ್ತೀವಿ, ಕುಸಿದು ಕುಂತು ಬಿಡ್ತೀವಿ. ನಾವು ಅದು ಕೆಲಸನೇ ಆಗಲ್ಲ, ಎಷ್ಟು ಮಾಡ್ಬೇಕಂದ್ರೂ ಆಗೋದೇ ಇಲ್ಲ ಅನ್ನೋರು, ಮತ್ತು ನಿಮ್ಮ ಬಟ್ಟೆ ವ್ಯಾಪಾರ ಆಗ್ತಿಲ್ಲ ಅನ್ನೋರು, ಮತ್ತು ನಿಮ್ಗೆ ಮನ್ಯಾಗ ಶಾಂತಿ ಇಲ್ಲ, ಕಿರಿಕಿರಿ ಜಗಳ, ಇಂಥ ಎಲ್ಲ ಪರಿಹಾರಕ್ಕೆ ಅದು ಒಂದೇ ಪೂಜೆ ಸ್ನೇಹಿತರೆ. ಅದು ಒಂದು ಪೂಜೆ ಅಂತ 3 ಸಮಸ್ಯೆ ಓಡಾತಾವೆ. ಕರೆಕ್ಟ್ ನಾ ಹೇಳ್ತೀನಿ ರೀ, ಸುಳ್ಳ ತಗಲಲ್ಲ. ನಾನು ನೋಡಿರ್ಬೇಕು ಈ ವಿಡಿಯೋದಾಗ ಎಷ್ಟೆಲ್ಲ ಇವತ್ತು ವ್ಯಾಪಾರ ಆಗೈತಿ ಅಂತೇಳಿ. ಅದು ನೀವು ಕಮೆಂಟ್ ಹಾಕಕತ್ತೀರಂತ ಈ ವಿಡಿಯೋನ ಜಾಯಿಂಟ್ ಮಾಡಿ ಅದರ ಕೂಡಿಸಿ ಹಾಕಕತ್ತೀನಿ ಬೆಳಗ್ಗೆ ವಿಡಿಯೋದು. ಅದಕ್ಕೆ ಇವತ್ತೂ ಇಷ್ಟು ಬೆಳಗ್ಗೆ ಆಗೈತೆ ಅಂದ್ರೂ ನಿನ್ನೆ ವಿಡಿಯೋ ಇವತ್ತು ವಿಡಿಯೋ ಜಾಯಿಂಟ್ ಇರ್ತೈತೆ. ನಿಮ್ಗೆ ಹೇಳಿದ್ರಂತ ನಾನು ಮತ್ತೆ ಅದು ವಿಡಿಯೋ ಎಡಿಟಿಂಗ್ ಮಾಡಿದ್ದಿಲ್ಲ, ಮಾಡಕತ್ತಿದ್ನಲ್ಲ. 4:15 ಬರ್ತೀರಿ ಈಗ ಅಪ್ಲೋಡ್ ವಿಡಿಯೋ. ನಿನ್ನೆ ಆಗಲಿಲ್ಲ, ಆದ ಇವತ್ತಿಗೆ ಬಿಟ್ಟೆ. ಮತ್ತು ಇವಾಗ 10 ಗಂಟೆನಾಗ ಮತ್ತು 1400 ರೂಪಾಯಿ ವ್ಯಾಪಾರ ಆಗ್ತೈತೆ ಮುಂಜಾನೆ ಈಗ ಬೆಳಗ್ಗೆ. ಮತ್ತು ನಾನು ಎಷ್ಟು ಆ್ಯಕ್ಟಿವ್ ಆಗಿ ಮತ್ತು 8 ಗಂಟೆ ಅನ್ನೋದಾಗ ನಾ ಪೂಜೆ ಎಲ್ಲ ಮಾಡಿರ್ತೀನಿ. ಜಾಕ ಮಕ್ಕಳು ಸಾಲಿ ಹೋರಾಗ ಜಾಕ ಊಟ ಮಾಡಿಬಿಡ್ತೀನಿ ನೋಡಿ. ಆಮೇಲೆ ಅನ್ನೋದು ಮಗೇನ ಅವಾಗ ಮಕ್ಕಳು ಸಾಲಿ ಹೋಗಾಗ ಬರೀ ಅವ್ರದ್ದೇ ಕೆಲಸ ಮಾಡೋದು. ಪೂಜೆ ಇಲ್ಲ, ಪುಂಕ್ಷ 12ಕ್ಕೆ ಪೂಜೆ ಮಾಡಿದೆ. ಹೆಚ್ಚೋಲಿ 10 ಒಳಗೆ ಪೂಜೆ ಮಾಡ್ಬೇಕಂತ್ರಿ, ಅದನ್ನು ಹೇಳ್ತೀನಿ. ಮತ್ತು ನಿಮಗೆ ಮೆಂಬರ್ಶಿಪ್ ತೊಗೊಂಡು ನಿಂತ ಕುಬೇರ ಪೂಜೆ ಮಾಡೋದು, ನಿಮ್ಮ ಮನೆಯ ಸಮಸ್ಯೆ ಎಲ್ಲ ಥರ ನನ್ನ ಜೀವನದಾಗ ಯಾರೂ ಇಲ್ಲಾಂದ್ರೂ ಪೂಜೆ ಮಾಡಿ ನಾನು ಮಕ್ಕಳು ತೊಗೊಂಡು ನಾನು ಜೀವನ ಮಾಡ್ತೀನಿಲ್ಲ. ನನಗೆ ಯಾವ ದುಷ್ಟ ಶಕ್ತಿ ಬಿದ್ದರೂ ನನಗೆ ಏನು ಮಾಟ ಮಂತ್ರ ಅಂತ ನಾನು ನಂಬಲ್ಲ. ಮಾಡಿಸಿಟ್ರು ಮೆಂಬೆನ ಇಳಿಯಟ್ಟಿದ್ದು ಅದೆಲ್ಲ ಮಾಡಿದ್ರು ಅಂಥಕ್ರ ಬಗ್ಗೆ ಎಲ್ಲ ವಿಡಿಯೋ ಬರ್ತಿರ್ತೈತೆ. ಅದ್ರ ಬಗ್ಗೆ ನೀವು ಫಾಲೋ ಮಾಡಿದ್ರಂದ್ರೆ ನನಗೆ ನಿನ್ನೆ 3-4 ಮಂದಿ ಫೋನ್ ಹಚ್ಚಿದ್ರು. ಇದು ಫೋನ್ ನಂಬರ್ ಇದ್ದವರು, ಅಕ್ಕ ಅದು ಪೂಜೆ ಹೆಂಗಾಗಿ, ಯಾಕಂದ್ರೆ ಅವ್ರಿಗೆ ನಾ ಏನಂತ ಗೊತ್ತು ಸ್ನೇಹಿತರೆ. ಅದಕ್ಕೆ ವಿಶ್ವಾಸಿದ್ರೆ ಹಚ್ಚಿರ್ತಾರೆ. ಹಚ್ಚಿದ್ರು ಹೆಂಗೆ ಏನು, ನಾನು ಮೆಂಬರ್ಶಿಪ್ ತೊಗೋಬೇಕು ಹೆಂಗಂದ್ರು. ನಾನು ಅವ್ರಿಗೆ ಹೇಳೋಟ್ಟು ಮೇನ್ ಪಾಯಿಂಟ್ ಹೇಳಿದೆ, ಮಾಡೋದೆಲ್ಲ ನೀವು ಹೋಗಿ ಮೆಂಬರ್ಶಿಪ್ನ ತಿಳ್ಕೊರಿ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನೀವು ಒಂದು ಮೆಂಬರ್ಶಿಪ್ ತೊಗೊಂಡಂತ ನನಗೇನು ದೊಡ್ಡ ಲಾಭ ಆಗಲ್ಲ, ನನಗೆ ಬರಲ್ಲ ಅದು ಮೆಂಬರ್ಶಿಪ್ ತೊಗೊಂಡ್ರೆ. ನಾನು ಇವೆಲ್ಲ ಕೊಡೋ ಮಾಹಿತಿಗಳು ಕೆಲವು ಜನಕ್ಕೆ ಒಳ್ಳೇದಾಗುತ್ತೆ, ಕೆಲವು ಜನಕ್ಕೆ ಏನಾಗುತ್ತೆ ಅದನ್ನೇ ಇದು ತೊಗೊಂಡ್ಕೇರಿ ನಮ್ಮ ಬಗ್ಗೆನೇ ಮಾತಾಡೋದು. ಮತ್ತು ಅದನ್ನು ತಾವು ಟ್ರೈ ಮಾಡಿ ತಾವು ಸಕ್ಸಸ್ ಕಂಡು ನಮ್ಮನ್ನು ನೆಲಕ್ಕೆ ಕೆಡುತ್ತೆ ಸ್ನೇಹಿತರೆ. ನನಗೆ ಎಷ್ಟೋ ಆಗ್ಯಾವು. ಆದ್ರೆ ಮತ್ತು ನೀವು ಮೆಂಬರ್ಶಿಪ್ ತೊಗೊಂಡ್ರೆ ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ನಾ ಬಟ್ಟೆ ಹೇಳ್ತಾ ಇರ್ತೀನಿ, ಎಂಥ ಕ್ವಾಲಿಟಿ ಕೇಳ್ತಿರ್ತೀನಿ, ನೈಟಿ ಕ್ವಾಲಿಟಿ ಅದೆಲ್ಲನೂ ಪ್ರತಿಯೊಂದೂ ಏನೋ ನಿಮ್ಗೆ ಕೂಡ ಪಬ್ಲಿಕ್ಕಾಗಿ ಹೇಳ್ಕೊಳ್ಳಿರ್ತೈತಲ್ಲ, ಅಲ್ಲಿ ಹೇಳ್ಕೊತೀನಿ. ಅಲ್ಲಿ ನೀವೆಲ್ಲರೂ ಮೆಂಬರ್ಶಿಪ್ ತೊಗೊಳ್ಳೇಬೇಕು. ಅದು ನನಗೆ ಮಾತ್ರ ಬರಲ್ಲ, ಯೂಟ್ಯೂಬ್ದವ್ರಿಗೆ ಅರ್ಧ ಹೋಗುತ್ತೆ. ನಮಗೆ ಈಗ 50-80 ರೂಪಾಯಿ ನೀವು ಮೆಂಬರ್ಶಿಪ್ ತೊಗೊಂಡ್ರೆ ಅದ್ರಾಗ ಅರ್ಧ ನಮಗೆ ಕೊಡ್ತಾರೆ, ಅರ್ಧ ಅವ್ರು ತೊಗೋತಾರೆ ಯೂಟ್ಯೂಬ್ದವರು. ಆದ್ರೆ ನಾನು ಅದಕ್ಕೆ ಮೆಂಬರ್ಶಿಪ್ ತಲೆ ಕಟ್ಸೋದಿಲ್ಲ. ನಾನು ಈಗ ಯಾಕೆ ಅದನ್ನು ತೊಗೊಳ್ಳೇಬೇಕಂತ ಯಾಕೆ ನಿರ್ಧಾರ ಮಾಡೀನಿ ಅಂದ್ರೆ, ನನ್ನ ವಿಡಿಯೋಗಳು ಒಳ್ಳೆ ಯಾರು ಅಮೌಂಟ್ ಕಟ್ಟಿತ್ತು ಭಾಳ ಮಂದಿ ತೊಗೊಳಲ್ಲ. ಹಂಗೆ ಆದ್ರೆ ನೋಡಿಕೇರಿ ಇಲ್ಲಿ ಎಲ್ಲ ಜನ ಗೊತ್ತಾಗಲ್ಲ ಸ್ನೇಹಿತರೆ ಹೆಂಗಂತ. ಅಷ್ಟೇ ಅರ್ಥ ಮಾಡ್ಕೊರಿ. ಸೂಕ್ಷ್ಮ್ಯಾಗ ಯಾಕೆ ಎಲ್ಲನೂ ಅವಾಗಿನ ಹಂಗೆ ಓಡೋದು ಹೇಳೋಕ್ಕಾಗಲ್ಲ. ಮೆಂಬರ್ಶಿಪ್ನಾಗ ಎಲ್ಲನೂ ಹೇರ್ತೀನಿ. ಈ ಪಬ್ಲಿಕ್ನಾಗ ಯಾವುದೊಂದು ನಾನು ಇನ್ನು ಏನೇ ಇರಲಿ ನಂದು
ಒಳ್ಳೆಯದು ಹೆಂಗಾಯ್ತು ಹೆಂಗಿಲ್ಲ ನಾ ಅದಕ್ಕೆ ಏನು ಪರಿಹಾರ ಮಾಡ್ತೀನಿ. ಬಟ್ಟೆ ವ್ಯಾಪಾರಕ್ಕಾಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಮತ್ತು ನೀವು ಇದಕ್ಕೆ ಮನೆ ಶಾಂತಿ ಕಿರಿಕಿರಿ ನೀವೊಂದೇನೋ ಮಕ್ಕಳಿಗಾಗಿರ್ಬೋದು, ಪ್ರತಿಯೊಂದೂ ನಾನು ಅದನ್ನು ನಿಮಗೆ ಮೆಂಬರ್ಶಿಪ್ ವಿಡಿಯೋದಾಗ ಬರ್ತಿರ್ತಾವೆ, ನೋಡಿರಿ, ಸಪೋರ್ಟ್ ಮಾಡಿ. ನಾವು ಒಂದು ವಿಡಿಯೋದಾಗ ಹೇಳಿದಕ್ಕನ ನೀವು 4-5 ಜನ ತಯಾರಾಗಿರಿ ಮೆಂಬರ್ಶಿಪ್ ತೊಗೊಳಕ್ಕೆ ಖುಷಿ ಆಗುತ್ತೆ. ಯಾಕಂದ್ರೆ ನನ್ನ ಮ್ಯಾಗ ಅಷ್ಟು ವಿಶ್ವಾಸ ಐತೆ. 4 ಜನ ಫೋನ್ ಹಚ್ಚಿರಿ, 4 ಜನ ಕಮೆಂಟ್ ಹಾಕಿರಿ, ಹಂಗೆ 8 ಜನ ಆಯ್ತು ರೀ. ಒಂದು ವಿಡಿಯೋದಾಗ ಹೇಳಿದಕ್ಕೆ 8 ಜನಕ್ಕೆ ನನ್ನ ಮ್ಯಾಗ ವಿಶ್ವಾಸ ಐತಲ್ಲ, ನನ್ನ ಮಾತು ಕರೆ ಅನ್ನೋದು ಗೊತ್ತೈತಲ್ಲ ಅಂತೇಳಿ ಖುಷಿ ಆಯ್ತು. ನಿನ್ನೆ ಅವರು ನೋಡಿ ಒಬ್ಬರು ಮೆಂಬರ್ಶಿಪ್ ತೊಗೊಂಡೇ ಬಿಟ್ರ. ನೀವು ಕೂಡ ತೊಗೋರಿ. ಅದು ಹೆಂಗೆ ಮೆಂಬರ್ಶಿಪ್ ತೊಗೊಳೋದು ಏನಂತ ನಿಮಗೆ ಸ್ಕ್ರೀನ್ ರೆಕಾರ್ಡ್ನಾಗ ತೋರಿಸ್ತೀನಿ. ಅದನ್ನ ನೋಡ್ಕೊಂಬರ್ರಿ. ಅದು ನೋಡ್ಕೊಂಬಂದು ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ ಏನು ಮಾಡೋಕೆ ಕಲಿಸ್ತಾರೆ. ನಿಮಗೆ ಅದು ನಿಮ್ಮ ಮನ್ಯಾಗ ಎಷ್ಟು ವಿಡಿಯೋ ಶೇರ್ ಮಾಡಿ. ಎಷ್ಟೋ ಜನಗಳ ಮನ್ಯಾಗ ಕಿರಿಕಿರಿ ಜಗಳ, ಮನಃಶಾಂತಿ ಮನಃಶಾಂತಿಗೋಸ್ಕರ ಪೂಜೆ ಮಾಡಲೇಬೇಕು ರೀ. ದುಡ್ಡು ರೊಕ್ಕ ಪಕ್ಕ ಬರುತ್ತಾ ಅಂತಿಲ್ಲ, ಅದ್ರ ತಕ್ಕ ಕಷ್ಟಪಡಬೇಕು. ಮನಃಶಾಂತಿ ಇರುತ್ತೆ ರೀ. ಮನೆ ಶಾಂತಿ ಇತ್ತಂದ್ರೆ ತನ್ನಿಂದ ತಾನೇ ಅಲ್ಲಿಗೆ ಉತ್ಪತ್ತಿ ಆಗತ್ತೆ ರೀ. ಲಕ್ಷ್ಮಿ ಬರಾಕೆ ಉತ್ಪತ್ತಿ ಆಗುತ್ತೆ. ನಮ್ಮ ಮನೆಯೇ ಶಾಂತಿ ಇರ್ಲಿಕ್ಕಂದ್ರೆ ಲಕ್ಷ್ಮಿ ಬರಾಕೆ ಹೆಂಗೆ ಉತ್ಪತ್ತಿ ಆಗಿಸ್ತಿರ್ತಾರೆ? ಅದಕ್ಕೆ ಚಾನ್ಸೇ ಇಲ್ಲ, ಆಗೋದಿಲ್ಲ. ಅದಕ್ಕೆ ನಾನು ಏನು ಹೇಳೋದಂದ್ರೆ, ನೀವು ಒಟ್ಟು ಈ ಮೆಂಬರ್ಶಿಪ್ ತೊಗೊರಿ. ಯಾವ ಏನು ನೋಡಕತ್ತೀರಿ, ನಿಮಗೆ ಇದು ಒಂದು ಬಂದು ಅದೃಷ್ಟ ಪೂಜೆ ಅಂತ ತಿಳ್ಕೊರಿ. ಒಂದೇ ಪೂಜೆಗೋಸ್ಕರ ತೊಗೋರಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವೇ ರಿಜೆಕ್ಟ್ ಮಾಡಿ ನೀವೇ ನನ್ನ ವಾಟ್ಸಪ್ ನಂಬರ್ಗೆ ವಿಡಿಯೋ ಮಾಡಿ ಹಾಕ್ಬೇಕು. ಯಾಕೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ನಿಮಗೆ ಸಕ್ಸಸ್ ಆದಮೇಲೆ ಹಾಕ್ರಿ ವಿಡಿಯೋ ಮಾಡಿ, ಅಲ್ಲಿ ತಾನೇ ಹಾಕ್ಬೇಡ್ಸಿ ಅಂತಾರೆ. ಅದನ್ನ ಹೇಳಿ ಅವ್ರಿಗೆ ಏನು ಮೆಂಬರ್ಶಿಪ್ ತೊಗೊತಿಲ್ಲ, ನಿಮ್ಗೆ ಯಾರು ಈ ಪೂಜೆ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅವ್ರು ಖಂಡಿತ ಒಳ್ಳೇದಾಗೇ ಆಗುತ್ತೆ. ಅವರೆಲ್ಲ ನೀವು ವಿಡಿಯೋ ಮಾಡಿ ನಂಗೆ ಹಾಕಲೇಬೇಕಂತ ನಾನು ಈಗ ಹೇಳ್ತೀನಿ ಸ್ನೇಹಿತರೆ. ಬರ್ರಿ, ಮತ್ತು ನಾನು ಸಿಗ್ತೀನಿ ನಿಮಗೆ.